Hello young champs, welcome back to Triple T Academy. So yes, ನಾಳೆ ಸೆಕೆಂಡ್ PUC ಎಕ್ಸಾಮಿನೇಷನ್ಸ್ ಸ್ಟಾರ್ಟ್ ಆಗ್ತಿದೆ. ನೀವೆಲ್ಲರೂ ಸಹ ಪ್ರಿಪೇರ್ ಆಗಿದ್ದೀರಾ. ನಾಳೆ ಹೋಗಿ ಎಕ್ಸಾಮಿನೇಷನ್ಸ್ನ ಬರೆಯೋದು ಅಷ್ಟೇ. ಸೊ ಅದಕ್ಕಿಂತ ಮುಂಚೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಭರದಲ್ಲಿ ಕೆಲವೊಂದಷ್ಟು ಥಿಂಗ್ಸ್ನ ಮರ್ತ್ಬಿಟ್ಟಿರ್ತಾರೆ. ನಾಳೆ ಏನೇನೆಲ್ಲ ತಗೊಂಡು ಹೋಗ್ಬೇಕು, ಏನೇನೆಲ್ಲ ತಗೊಂಡು ಹೋಗ್ಬಾರ್ದು, ಹಾಗೆ ನಾಳೆ ಎಕ್ಸಾಮಿನೇಷನ್ಸ್ ಹಾಲಲ್ಲಿ ಕುತ್ಕೊಂಡು ನೀವು ಏನೇನೆಲ್ಲ ಮಾಡಬೇಕು, ಫಸ್ಟ್ ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು, ಇದ್ರ ಕುರಿತಾದಂತೆ ಒಂದಷ್ಟು ಟಿಪ್ಗಳನ್ನ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಿದೀವಿ. ಸೊ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ, don't forget to subscribe our channel, and then if this video helps you, ಇದೇನಾದ್ರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸುತ್ತೆ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಈ ವಿಡಿಯೋನ ತಲುಪಲಿ. ಸೊ ವಾಟ್ ಟು ಪ್ಯಾಕ್ ಟುಮಾರೋ. ಸೊ ಯು ಹ್ಯಾವ್ ಇಷ್ಟು ದಿವಸದಿಂದ ಓದ್ಕೊಂಬಂದಿದ್ದೀರಾ. ಸೊ ನಾಳೆ ಇಟ್ಸ್ ಯೋರ್ ಡೇ. ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ನಾಳೆ ಏನೇನೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಯುವರ್ ಎಕ್ಸಾಮ್ ಕಿಟ್ ಚೆಕ್ ಲಿಸ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಯುವರ್ ಹಾಲ್ ಟಿಕೆಟ್, ಅಡ್ಮಿಟ್ ಕಾರ್ಡ್ ಇಸ್ ಕಂಪಲ್ಸರಿ, ಆ್ಯಂಡ್ ದೆನ್ ನಿಮ್ಮ ಕಾಲೇಜ್ ID ಸಹ ಕಂಪಲ್ಸರಿ ಆಗುತ್ತೆ. ಜೊತೆಗೆ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನೇ ತೊಗೊಂಡೋಗಿ. 2 or 3 ರೆಕಮೆಂಡೆಡ್. ವೈ? ಬಿಕಾಸ್ ಸಮ್ ಇನ್ ಕೇಸ್ ಏನಾದರೂ ಇಂಕ್ ಇಶ್ಯೂಸ್ ಆದರೆ 1 ಸ್ಪೇರ್ ಇರಲಿ ಅಂತ. ಆ್ಯಂಡ್ ದೆನ್ ಟ್ರಾನ್ಸ್ಪರೆಂಟ್ ಪೌಚ್, ನಿಮ್ಮ ಆಲ್ ಸ್ಟೇಷನರೀಸ್, ದಟ್ ಈಸ್ ಯುವರ್ ಪೆನ್ಸಿಲ್, ಎರೇಸರ್, ಶಾರ್ಪ್ನರ್, ನಿಮಗೆ ಏನೇನು ಸ್ಟೇಷನರೀಸ್ ಬೇಕೋ ಅದನ್ನು ಇಟ್ಕೊಳ್ಳೋದಕ್ಕೆ ಟ್ರಾನ್ಸ್ಪರೆಂಟ್ ಪೌಚ್. ಆ್ಯಂಡ್ ದೆನ್ ವಾಟರ್ ಬಾಟಲ್, ದಟ್ ಈಸ್ ಆಲ್ಸೋ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ತೊಗೊಂಡು ಹೋಗ್ಬೋದು. ದಟ್ ಈಸ್ ಇಷ್ಟಕ್ಕೆ ಮಾತ್ರ ನೀವು ಎಕ್ಸಾಮ್ ಹಾಲ್ ಒಳಗೆ ತೊಗೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಮಿಕ್ಕಿದ್ದು ಏನೇ ಥಿಂಗ್ಸ್ ಆದರೂ, ಸಚ್ ಆಸ್ ನಿಮ್ಮ ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಎನಿ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ನೀವು ಎಕ್ಸಾಮಿನೇಷನ್ಸ್ ಒಳಗಡೆ, ಎಕ್ಸಾಮ್ ಹಾಲ್ ಒಳಗಡೆ ತೊಗೊಂಡು ಹೋಗೋದಕ್ಕೆ ಅಲೋ ಮಾಡೋದಿಲ್ಲ. ಸೊ ದಿಸ್ ಇಸ್ ಓನ್ಲಿ ಏನೇನು ಲಿಸ್ಟ್ ಕೊಟ್ಟಿದ್ದೀವೋ ಅದು ಮಾತ್ರ ನಿಮ್ಮ ಎಕ್ಸಾಮ್ ಬ್ಯಾಗಲ್ಲಿ ಇರಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ಎಕ್ಸಾಮಿನೇಷನ್ ಸೆಂಟರ್ಗೆ ದೂರದಿಂದ ಬರ್ತಿದ್ದೀರೋ, ಸೊ ಮೇಕ್ ಯುವರ್ ಡೇ ಸ್ಕೆಡ್ಯೂಲ್. ಅಂದರೆ ನಿಮ್ಮ ಎಕ್ಸಾಮಿನೇಷನ್ಸ್ ನಿಮ್ಮ ಮನೆಯಿಂದ ಎಷ್ಟು ದೂರ ಇದೆ, ಎಷ್ಟು ಕಿಲೋಮೀಟರ್ ಇದೆ, ಹೇಗೆ ಟ್ರಾವೆಲ್ ಮಾಡ್ತಿದ್ದೀರಾ, ಆ್ಯಂಡ್ ದೆನ್ ನೀವು ಪರ್ಸನಲ್ ವೆಹಿಕಲ್ನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ. ಸೊ ಇದನ್ನ ಎಲ್ಲ ಅರೇಂಜ್ಮೆಂಟ್ಸ್ ಪ್ರೀವಿಯಸ್ ಡೇನೇ ಮಾಡ್ಕೊಳ್ಳಿ, ಸೊ ದಟ್ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಎಕ್ಸಾಮ್ ಪ್ರೆಷರ್ ಜೊತೆಗೆ ಟ್ರಾವೆಲಿಂಗ್ ಪ್ರೆಷರು ಸಹ ಆಡಪ್ ಆಗಬಾರ್ದು. ಸೊ ಹಾಗಾಗಿ ಇವತ್ತೇ ಡಿಸೈಡ್ ಮಾಡ್ಕೊಳ್ಳಿ, ನಾಳೆ ಎಷ್ಟೊತ್ತಿಗೆ ನಾನಲ್ಲಿ ರೀಚ್ ಆಗಬೇಕು, ಆ್ಯಂಡ್ ದೆನ್ ಎಷ್ಟೊತ್ತಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ತಮ್ಮೆಲ್ರಿಗೂ ಗೊತ್ತೇ ಇದೆ, ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 1 hour ಅರ್ಲಿ ಅಥವಾ 45 minutes ಅರ್ಲಿ ರೀಚ್ ಆಗಿದ್ರೆ ದ್ಯಾಟ್ ವಿಲ್ ಬಿ ಗುಡ್ ಫಾರ್ ಯು. ಯಾಕೆ ಅಂದರೆ ನೀವು ಹೋಗಿ ನಿಮ್ಮ ಯಾವ ರೂಮು, ಯಾವ ಸೆಂಟರಲ್ಲಿ ಯಾವ ರೂಮು, ಆ್ಯಂಡ್ ದೆನ್ ನಿಮ್ಮ ಯಾವ ಕ್ಲಾಸು, ಇದೆಲ್ಲ ಡೀಟೇಲ್ಸ್ನ ನೋಡಿ ನೀವು ಎಕ್ಸಾಮ್ ಹಾಲ್ ಒಳಗೆ ಎಂಟ್ರಿ ಕೊಡಬೇಕಾಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಹಾಲ್ ಸ್ಟ್ರಾಟಜಿ. ಸ್ಪೆಷಲಿ ಒನ್ಸ್ ನಿಮಗೆ ಎಕ್ಸಾಮಿನೇಷನ್ಸ್ ಹಾಲ್ ಒಳಗೆ ಹೋಗಿದ ತಕ್ಷಣ ನಿಮಗೆ ಎಕ್ಸಾಮಿನರ್ ಬಂದ್ಬಿಟ್ಟು ನಿಮಗೆ ನಿಮ್ಮ ಕ್ವೆಶನ್ ಪೇಪರ್ಸ್ ಜೊತೆಗೆ ನಿಮ್ಮ ಬುಕ್ಲೆಟು ಸಹ ಕೊಡ್ತಾರೆ. ಆವಾಗ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್, ನಿಮ್ಮ ರಿಜಿಸ್ಟರ್ ನಂಬರ್ನ ಯಾವುದೇ ಮಿಸ್ಟೇಕ್ಸ್ ಇಲ್ದಲೆ ಫಸ್ಟ್ ರಿಜಿಸ್ಟರ್ ನಂಬರ್ನ ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ 15 minutes ಇಸ್ ಗಿವನ್ ಫಾರ್ ಯು. 15 minutes ಅಲ್ಲಿ ನೀವು ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಓದಬೇಕಾಗುತ್ತೆ. ಜೊತೆಗೆ ಕ್ವೆಶನ್ ಪೇಪರ್ನ ಫಸ್ಟ್ ಓದಿ ಅರ್ಥ ಮಾಡ್ಕೊಬೇಕು. ನಿಮ್ಮ ಫಸ್ಟ್ 15 minutes ಇಸ್ ಡೆಡಿಕೇಟೆಡ್ ಟು ರೀಡಿಂಗ್ ದಿ ಕ್ವೆಶನ್ ಪೇಪರ್ ಆ್ಯಂಡ್ ಆಲ್ಸೋ ರೀಡಿಂಗ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್. ಸೊ ಅದನ್ನ ನೀವು ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ದೆನ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ, ನೀವು ಏನು ಓದಿದ್ದೀರಾ, ಏನು ರೀಕಾಲ್ ಮಾಡಬೇಕು, ಫಸ್ಟ್ ಯಾವ ಕ್ವೆಶನ್ಸ್ನ ನಾನು ಅಟೆಂಪ್ಟ್ ಮಾಡಬೇಕು, ಸೆಕೆಂಡ್ ಯಾವ ಕ್ವೆಶನ್ಸ್ನ ಅಟೆಂಪ್ಟ್ ಮಾಡ್ಬೋದು. ಸೊ ಈ ಥರ ಒಂದು ಸ್ಕೆಡ್ಯೂಲ್ ಪ್ಲ್ಯಾನ್ ನಿಮ್ಮ ಮೈಂಡಲ್ಲಿ ಬಂದ್ಬಿಡುತ್ತೆ, ಲೈಕ್ ಅ ಬ್ಲೂ ಪ್ರಿಂಟ್ ಥರ. ಆ್ಯಂಡ್ ದೆನ್ ಯು ಕ್ಯಾನ್ ಪ್ರೊಸೀಡ್ ಫಾರ್ವರ್ಡ್ ಆಫ್ಟರ್ ಯೋರ್ 15 minutes. ನೆಕ್ಸ್ಟ್ MCQs ಫಸ್ಟ್. ಸೊ ದಿಸ್ ಇಸ್ ಆರ್ ಸಜೆಷನ್ಸ್. MCQs ಫಸ್ಟ್ ಅಟೆಂಡ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಶೀಟಲ್ಲಿ ಎಷ್ಟೆಲ್ಲ MCQs ಇದೆ, ಫಸ್ಟ್ MCQsನ ಅಟೆಂಡ್ ಮಾಡಿ. ಸೊ ನೆವರ್ ಲೀವ್ ಎನಿ MCQs ಬ್ಲ್ಯಾಂಕ್. MCQs ಅಟೆಂಡ್ ಮಾಡೋದು ಪ್ರಾಬಬ್ಲಿ ಎಲ್ಲರಿಗೂ ಈಸಿ ಆಗಿರುತ್ತೆ. ಸೊ ಡೋಂಟ್ ಲೀವ್ MCQs ಬ್ಲ್ಯಾಂಕ್. ಈಸಿಯೆಸ್ಟ್ ಕ್ವೆಶನ್ ಫಸ್ಟ್ ನೀವು ಕ್ವೆಶನ್ ಪೇಪರ್ 15 minutes ಅಲ್ಲಿ ನೋಡಿದ ತಕ್ಷಣ ನಿಮಗೆ ಯಾವ ಕ್ವೆಶನ್ಸ್ ಬರುತ್ತೆ, ಯಾವ ಕ್ವೆಶನ್ಸ್ ಅಟೆಂಪ್ಟ್ ಮಾಡಬೇಕು, ಆ್ಯಂಡ್ ದೆನ್ ಯಾವ ಕ್ವೆಶನ್ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಯಾವ ಕ್ವೆಶನ್ಸ್ ಡಿಫಿಕಲ್ಟ್ ಇದೆ ಅನಿಸಿದೆಯೋ, ಕೀಪ್ ಇಟ್ ಅಟ್ ಲಾಸ್ಟ್. ಅದಕ್ಕೆ ಟೈಮ್ ವೇಸ್ಟನ್ನು ಸಹ ಮಾಡೋದಕ್ಕೆ ಹೋಗ್ಬಿಡಿ. ಈಸಿಯೆಸ್ಟ್ ಕ್ವೆಶನ್ಸ್, ನಿಮ್ಮ ತಲೆಯಲ್ಲಿರೋ ಕ್ವೆಶನ್ಸ್ನ ಫಸ್ಟ್ ನೀಟಾಗಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. 3 hours ಇಸ್ ಮೋರ್ ಎನಫ್ ಟು ರೈಟ್ ಯುವರ್ ಕ್ವೆಶನ್ಸ್. ಎಷ್ಟು ಹುಡುಗರು ಹೇಳ್ತಾರೆ, ಸ್ಪೆಷಲಿ ನಾಳೆ ಕನ್ನಡ ಆಗಿರೋದ್ರಿಂದ ಸರ್ 3 hours ಸಾಲೋದೇ ಇಲ್ಲ ಅಂತ. 3 hours ಇಸ್ ಮೋರ್ ಎನಫ್. ಯಾಕೆ ನಿಮಗೆ 3 hours ಇಸ್ ನಾಟ್ ಎನಫ್ ಅನ್ಸುತ್ತೆ ಅಂದರೆ, ಬಿಕಾಸ್ ಒಂದು ಕಡೆ
ನಿಮಗೆ ಕೇಳಿರೋ ಕ್ವೆಶನ್ಸ್ ಎಕ್ಸ್ಪೆಕ್ಟೆಡ್ ಆನ್ಸರ್ಗಿನ ಜಾಸ್ತಿ ಬರೆದ್ಬಿಟ್ಟಿರ್ತೀರಾ, ಇನ್ನೊಂದು ಕಡೆ ನಿಮಗೆ ಕ್ವೆಶನ್ಸ್ಗೆ ಆನ್ಸರೇ ಗೊತ್ತಿರಲ್ಲ. ಸೊ ಈ ಸಂದರ್ಭದಲ್ಲಿ ಅಷ್ಟೇ ನಿಮಗೆ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಹಾಗಾಗಿ 3 years ಇಸ್ ಮೋರ್ ಎನಫ್. ಎಷ್ಟು ಕೇಳಿದಿರೋ ಅಷ್ಟು ಲಿಮಿಟೆಡ್ ಆನ್ಸರ್ನ ಮಾತ್ರ ಬರೀರಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಬರೀರಿ. ಎಕ್ಸ್ಟೆಂಡೆಡ್ ಆಗಿ ಬರೆಯೋದಕ್ಕೆ ಹೋಗ್ಬಿಡಿ. ಬಿಕಾಸ್ ಯಾವ ಕ್ವೆಶನ್ಸ್ಗೆ ಎಷ್ಟು ಮಾರ್ಕ್ಸ್ ಡೆಡಿಕೇಟ್ ಆಗಿರುತ್ತೋ ಅಷ್ಟೇ ಮ್ಯಾಕ್ಸಿಮಮ್ ನಿಮಗೆ ಸಿಗೋದು. ನೀವು ಜಾಸ್ತಿ ಬರೆದಿದ ತಕ್ಷಣ ನಿಮಗೆ ಹೆಚ್ಚು ಮಾರ್ಕ್ಸ್ ಕೊಡೋದಿಲ್ಲ. ನೀಟ್ ರೈಟಿಂಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಪರ್ ಪ್ರೆಸೆಂಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಏನು ಬರುತ್ತೋ ಅದನ್ನು ನೀಟಾಗಿ ಪೇಪರ್ ಪ್ರೆಸೆಂಟೇಷನ್ಸ್ ಮಾಡಿ, ಜೊತೆಗೆ ಯಾವ ಮೇನ್ ವರ್ಡ್ಸ್ ಇದೆಯಲ್ಲ ಅದನ್ನು ಅಂಡರ್ಲೈನ್ ಮಾಡಿ. ಸೊ ದಟ್ ಎವ್ಯಾಲ್ಯೂಯೇಷನ್ಸ್ ಮಾಡೋ ಟೈಮಲ್ಲಿ ನಿಮ್ಮ ಪೇಪರ್ ನೋಡಿದ ತಕ್ಷಣ ಮೇನ್ ಕೀ ವರ್ಡ್ಸ್ಗಳನ್ನ ನೋಡಿದ ತಕ್ಷಣ ದಿಸ್ ಪರ್ಸನ್ ನೋಸ್ ಎವ್ರಿಥಿಂಗ್, ದಿಸ್ ಪರ್ಸನ್ ಹ್ಯಾಸ್ ರಿಟನ್ ಅನ್ನೋ ಟೈಮಲ್ಲಿ ನಿಮಗೆ ಮಾರ್ಕ್ಸ್ ಸಿಗೋ ಚಾನ್ಸಸ್ ತುಂಬ ಹೆಚ್ಚಿರುತ್ತೆ. ಸೊ ಹಾಗಾಗಿ ಪೇಪರ್ ಪ್ರೆಸೆಂಟೇಷನ್ಸ್, ನೀಟ್ ಪೇಪರ್ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಕೀ ವರ್ಡ್ಸ್ ಅಂಡರ್ಲೈನ್ ಮಾಡೋದು ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಲಾಸ್ಟ್, ಅಟೆಂಪ್ಟ್ ಆಲ್ ದ ಕ್ವೆಶನ್ಸ್. ಯಾವ ಕ್ವೆಶನ್ಸು ಸಹ ಬ್ಲ್ಯಾಂಕ್ ಬಿಡೋದಕ್ಕೆ ಹೋಗ್ಬಿಡಿ, ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡಿ. ಬಿಕಾಸ್ ನೀವು ಎಲ್ಲಾನು ಸಹ ಓದಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಎಲ್ಲಾನು ನಿಮಗೆ ಗೊತ್ತಿಲ್ಲ ಅಂದ್ಕೊಂಡು ಎಕ್ಸಾಮ್ ಒಳಗೆ ಹೋಗ್ಬಿಡಿ. ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡ್ತೀರಾ. ಸೊ ಕೀಪ್ ಟ್ರಸ್ಟ್, ಬಿಲೀವ್ ಇನ್ ಯು. ಓಕೆ, ದ ಲಾಸ್ಟ್ ಇಸ್ ಯು ಹ್ಯಾವ್ ಗೋಟ್ ದಿಸ್. ಇಷ್ಟು ವರ್ಷ ಪಟ್ಟಿರೋ ಸ್ಟ್ರಗಲ್ಗೆ ಟುಮಾರೋ ಈಸ್ ಯೋರ್ ಟೆಸ್ಟಿಂಗ್ ಡೇ. ಟ್ರಸ್ಟ್ ಯುವರ್ ಪ್ರಿಪರೇಷನ್, ಸ್ಟೇ ಕಾಮ್ ಆ್ಯಂಡ್ ಗಿವ್ ಯುವರ್ ಬೆಸ್ಟ್. All the best to all the second PU students, those who are writing exams tomorrow. You have prepared and just go and write. Stay calm, you are prepared. Thank you and all the best.